ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ರೇವಣಸಿದ್ದಪ್ಪ ಅಮ್ಮಣ್ಣಿ ಅಂತೇಳಿ ಕನ್ನಡ ಸಹಾಯಕ ಪ್ರಾಧ್ಯಾಪಕರು, ವಸತಿಯುಕ್ತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊಳಲಗೆರೆ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ BA ಮೊದಲನೇ ಸೆಮಿಸ್ಟರ್ ಐಚ್ಛಿಕ ಕನ್ನಡ ಪತ್ರಿಕೆಯ 22ನೇ ಅಧಿವೇಶನದ ಇದು ಬ್ರಹ್ಮಶಿವನ ಒಂದು ಪರಿಚಯವನ್ನು ನಿಮಗೆ ಮಾಡಿಕೊಡ್ತಾ ಇದ್ದೀನಿ. ಬ್ರಹ್ಮಶಿವ ಕ್ರಿಸ್ತಶಕ 1150ರ ಕಾಲಘಟ್ಟದಲ್ಲಿ ಬದುಕು ಬಾಳಿರ್ತಕ್ಕಂಥ ಕವಿ. ಈ ಬ್ರಹ್ಮಶಿವನ ಪರಿಚಯವನ್ನು ನಾನು ನಿಮಗೆ 4 ಘಟ್ಟಗಳಲ್ಲಿ ಮಾಡುತ್ತಾ ಇದ್ದೀನಿ. 1ನೇದು ಪ್ರಸ್ತಾವನೆ, 2ನೇದು ಬ್ರಹ್ಮಶಿವನ ಜೀವನ, ಆತನ ಸಾಹಿತ್ಯಿಕ ಪರಿಚಯ, ಕೊನೆಯದಾಗಿ ಉಪಸಂಹಾರ. ಈ ರೀತಿ 4 ಭಾಗಗಳಲ್ಲಿ ಆತನ ಪರಿಚಯವನ್ನು ಮಾಡಿಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಮೊದಲೇ ಭಾಗದಲ್ಲಿ ಗಮನಿಸ್ತಾ ಹೋದರೆ 12ನೇ ಶತಮಾನದ ಮಧ್ಯಭಾಗದಲ್ಲಿ ಜೀವಿಸಿದ್ದ ಕವಿ ಬ್ರಹ್ಮಶಿವನು ಕನ್ನಡ ಸಾಹಿತ್ಯದಲ್ಲಿ ನಯಸೇನನ ಪರಮತ ವಿಡಂಬನೆ ಸಂಪ್ರದಾಯವನ್ನು ಮುಂದುವರಿಸಿ ಸಮಯ ಪರೀಕ್ಷೆ ಹಾಗೂ ತ್ರೈಲೋಕ್ಯ ಚೂಡಾಮಣಿ ಎಂಬ 2 ಕೃತಿಗಳನ್ನು ರಚಿಸಿದ್ದಾನೆ ಅಂತ. ಅಂದರೆ ಈತ 12ನೇ ಶತಮಾನದ ಮಧ್ಯಭಾಗದಲ್ಲಿ ಅಥವಾ ಆದಿಭಾಗದಲ್ಲಿ ಜೀವಿಸಿದ್ದ ಕವಿ. ಈತನ ಕೃತಿಯ ಮುಖ್ಯವಾಗಿರ್ತಕ್ಕಂಥ ಉದ್ದೇಶವೇ ಏನು ಅಂತ ಹೇಳಿದ್ರೆ, ನಯಸೇನ ಹಾಕ್ಕೊಟ್ಟು ಹೋಗಿರ್ತಕ್ಕಂಥ ಸಂಪ್ರದಾಯವನ್ನು ಮುಂದುವರಿಸುವುದು. ಅಂದರೆ ಆತ ಏನು ಸಂಪ್ರದಾಯ ಹಾಕ್ಕೊಟ್ಟಿದ್ದ ಅಂತ ಹೇಳಿದ್ರೆ, ತನ್ನ ಧರ್ಮವೇ ಶ್ರೇಷ್ಠ, ಅನ್ಯ ಧರ್ಮಗಳು ಕನಿಷ್ಠ. ಅಂದರೆ ಪರಮತ ವಿಡಂಬನೆ, ಸ್ವಮತ ಸ್ಥಾಪನೆ ಅಂತಕ್ಕಂಥದ್ದು ನಯಸೇನನ ಕೃತಿಗಳ ಮುಖ್ಯ ಉದ್ದೇಶವನ್ನೇ ಈತನು ಕೂಡ ತನ್ನ ಕೃತಿಗಳಲ್ಲಿ ಮುಂದುವರಿಸಿದ್ದಾನೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಆ ಕಾರಣಕ್ಕಾಗಿ ಈತನು ಕೂಡ ಏನು ಮಾಡ್ದ ಅಂತ ಹೇಳಿದ್ರೆ 2 ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ನೀಡುತ್ತಾನೆ ಅಂತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ತೀವಿ. ಮುಂದುವರಿದು ಈ ಬ್ರಹ್ಮಶಿವನ ಒಂದು ಜೀವನವನ್ನು ಗಮನಿಸ್ತಾ ಹೋದರೆ 2ನೇ ಭಾಗದಲ್ಲಿ ಈತ 12ನೇ ಶತಮಾನದಲ್ಲಿ ಜೀವಿಸಿದ್ದ ಕವಿ. ಈತನ ಮೂಲ ಹೆಸರು ಏನಾಗಿತ್ತು ಅಂತ ಹೇಳಿದ್ರೆ ಬ್ರಹ್ಮದೇವ ಅಂತಕ್ಕಂಥದ್ದಿತ್ತು ಅನ್ನತಕ್ಕಂಥ ಊಹೆ ಕೂಡ ಇದೆ. ಈತನ ಊರು ಜನ್ಮಸ್ಥಳ ಪೊಟ್ಟಣಗೆರೆ ಅಂತಕ್ಕಂಥದ್ದು. ತಂದೆ ಸಿಂಗಿರಾಜ. ಈತನ ಊರು ಪೊಟ್ಟಣಗೆರೆ, ತಂದೆ ಸಿಂಗಿರಾಜ. ಕವಿ ತನ್ನ ಕೃತಿಯಲ್ಲಿ ತಾನೇ ಹೇಳ್ಕೊಂಡಿದ್ದಾನೆ, ತಾನು ಅಗ್ಗಳ ದೇವನ ಕೆಳೆಯಂ, ಅಂದರೆ ನಾನು ಅಗ್ಗಳ ದೇವನ ಗೆಳೆಯ ಆಗಿದ್ದೀನಿ ಅಂತಕ್ಕಂಥ ಮಾತನ್ನು ಆತನೇ ಹೇಳ್ಕೊಂಡಿರುವುದರಿಂದ ನಾವು ಇಲ್ಲಿ ಕಾಲ ನಿರ್ಣಯ ಮಾಡೋದಕ್ಕೆ ನಮಗೆ ಭಾಳಷ್ಟು ಆಧಾರಗಳು ಸಿಗ್ತವೆ. ಅಗ್ಗಳ ದೇವನ ಕಾಲ ಕ್ರಿಸ್ತಶಕ 1189 ಆಗಿರುವುದರಿಂದ ಬಹುಶಃ ಅದೇ ಕಾಲಘಟ್ಟದ, ಅಂದರೆ 1189ರ ಕಾಲಘಟ್ಟದ ಆಸುಪಾಸಿನಲ್ಲೇ ಬ್ರಹ್ಮಶಿವನ ಬದುಕಿರಬಹುದು ಅಂತಕ್ಕಂಥ ಊಹೆ ಕೂಡ ಇದೆ. ಮುಖ್ಯವಾಗಿ ಬ್ರಹ್ಮಶಿವ ಈತನ ಗುರು ವೀರನಂದಿ ಇಷ್ಟು ವಿಚಾರಗಳನ್ನು ಮಾತ್ರ ತನ್ನ ಕೃತಿಗಳು ಹೇಳ್ಕೊಂಡಿದ್ದಾನೆ. ಇದರ ಹೊರತಾಗಿ ತನ್ನ ಸ್ವಂತ ವಿಚಾರಗಳನ್ನು ಏನನ್ನೂ ಹೇಳ್ಕೊಂಡಿಲ್ಲ, ಜಾಸ್ತಿ ಹೇಳ್ಕೊಂಡಿಲ್ಲ. ಅಂದರೆ ಇಷ್ಟು ವಿಚಾರಗಳಂತ ಮಾತ್ರ ತನ್ನ ಕೃತಿಯಲ್ಲಿ ಹಂಚಿಕೊಂಡಿದ್ದಾನೆ. ಈತನು ಮೊದಲು ಶೈವ ಧರ್ಮೀಯನಾಗಿದ್ದು ನಂತರ ಜೈನ ಧರ್ಮಕ್ಕೆ ಮತಾಂತರ ಹೊಂದಿದನೆಂದು ಕವಿಚರಿತೆಕಾರರು ಊಹಿಸಿದ್ದಾರೆ. ಬಹುಶಃ ಈತನ ಹೆಸರು ಬ್ರಹ್ಮಶಿವ ಆಗಿರುವುದರಿಂದ, ಈತನ ಹೆಸರಿನಲ್ಲೇ ಶಿವ ಇರುವುದರಿಂದ ಈತ ಶೈವ ಧರ್ಮೀಯನಾಗಿರಬಹುದು, ಶಿವನ ಆರಾಧಕನಾಗಿರಬಹುದು. ಕಾಲಾನಂತರದಲ್ಲಿ ಅಥವಾ ಸ್ವಲ್ಪ ದಿನಗಳ ನಂತರದಲ್ಲಿ ಆತ ಏನಾಗಿರಬೇಕು, ಜೈನ ಧರ್ಮಕ್ಕೆ ಮತಾಂತರ ಹೊಂದಿರಬೇಕು ಅಂತಕ್ಕಂಥದ್ದು ಕವಿಚರಿತ್ರಕಾರರ ಊಹೆಯದು. ಮತ್ತು ಈತನ ಕೃತಿಗಳ ಮುಖ್ಯವಾದಂಥ ಉದ್ದೇಶ ಹೇಳಿದ್ದೀನಿ. ಆತ ಸ್ಪಷ್ಟವಾಗಿ ಹೇಳ್ತಾ ಇದ್ದರೆ, ನನ್ನ ಕೃತಿಯ ಮುಖ್ಯ ಉದ್ದೇಶ ಅಂದರೆ ಸ್ವಮತ ಸ್ಥಾಪನೆ, ಪರಮತ ವಿಡಂಬನೆ ಕಾರಣಕ್ಕಾಗಿ 2 ಕೃತಿಗಳನ್ನು ರಚನೆ ಮಾಡಿದ್ದೇನೆ ಅಂತಕ್ಕಂಥದ್ದು. ಇನ್ನು ಈ ಬ್ರಹ್ಮಶಿವನ ಒಂದು ಸಾಹಿತ್ಯಿಕ ಪರಿಚಯವನ್ನು ನಾವು ಗಮನಿಸ್ತಾ ಹೋದರೆ, ಈತನ ಕೃತಿಯಲ್ಲಿ ಮುಖ್ಯವಾಗಿ ಉದ್ದೇಶ ಹೇಳಿದ್ದೀನಿ, ಅನ್ಯ ಧರ್ಮಗಳು ಕನಿಷ್ಠ, ಜೈನ ಧರ್ಮವೇ ಶ್ರೇಷ್ಠ. ಅಂದರೆ ನಯಸೇನನ ನಂತರ ಬಂದ ಬ್ರಹ್ಮಶಿವನು ಜೈನ ಧರ್ಮವೇ ಶ್ರೇಷ್ಠ ಅಂತಕ್ಕಂಥ ಪರಂಪರೆಯನ್ನು ಸಾರೋದಕ್ಕಾಗಿ ಈತ ಕೃತಿಗಳನ್ನು ರಚನೆ ಮಾಡ್ದ ಅಂತಕ್ಕಂಥದ್ದು. ಮತ್ತು ಈತ ತನ್ನ ಕೃತಿಗಳಲ್ಲಿ ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ, ವೈದಿಕ ಧರ್ಮದಲ್ಲಿ ಬರುವ ಕಥೆಗಳನ್ನು ಪ್ರಸ್ತಾಪಿಸಿ, ಅಂದರೆ ವೈದಿಕ ಧರ್ಮದ ಹುಳುಕುಗಳನ್ನು, ವೈದಿಕ ಧರ್ಮದ ಲೋಪದೋಷಗಳನ್ನು ಅಲ್ಲಿ ಬರ್ತಕ್ಕಂಥ ವೃತ್ತಾಂತಗಳ ಮೂಲಕ, ಕಥೆಗಳ ಮೂಲಕ ಪ್ರಸ್ತಾಪಿಸಿ ಪರಮತವನ್ನು ವಿಡಂಬಿಸುತ್ತಾನೆ. ಅದರ ಜೊತೆಗೆ ಜೈನ ಧರ್ಮದಲ್ಲಿರ್ತಕ್ಕಂಥ ಶ್ರೇಷ್ಠ ವಿಚಾರಗಳನ್ನು ಎತ್ತಿ ತೋರಿಸ್ತಾ ಇದ್ದಾನೆ. ಆ ಕಾರಣಕ್ಕಾಗಿ 2 ಕೃತಿಗಳನ್ನು ಆತ ಬರೆದಿದ್ದಾನೆ ಅಂತಕ್ಕಂಥದ್ದು. ಇಲ್ಲಿ ಮೊದಲೇದಾಗಿ ಬರ್ತಕ್ಕಂಥ ಕೃತಿ ಯಾವುದು ಅಂತಕ್ಕಂಥದ್ದು ಅಂತ ಹೇಳಿದ್ರೆ ಸಮಯ ಪರೀಕ್ಷೆ. ಈ ಸಮಯ ಪರೀಕ್ಷೆ ಅಂತಕ್ಕಂಥ ಕೃತಿ 15 ಅಧಿಕರಣಗಳನ್ನು ಒಳಗೊಂಡಿದೆ. ಎಷ್ಟು ಅಧಿಕರಣಗಳನ್ನು ಒಳಗೊಂಡಿದೆ ಆತ್ಮೀಯ ವಿದ್ಯಾರ್ಥಿಗಳೇ ಅಂತ ಹೇಳಿದ್ರೆ 15 ಅಧಿಕರಣಗಳನ್ನು ಒಳಗೊಂಡಿದೆ, 15 ಭಾಗಗಳನ್ನು ಒಳಗೊಂಡಿದೆ. ನಯಸೇನನ ಕೃತಿ ಚಂಪು ಕಾವ್ಯವಾಗಿದ್ದರೆ, ಈ ಸಮಯ ಪರೀಕ್ಷೆ ಏನಾಗಿದೆ ಅಂದರೆ ಬ್ರಹ್ಮಶಿವನ ಕೃತಿಗಳು ಕಂದ ಹಾಗೂ ವೃತ್ತಗಳಿಂದ ಕೂಡಿದೆ. ಈ ಕೃತಿ ಕಂದ ಪದ್ಯಗಳು ಹಾಗೂ ವೃತ್ತಗಳಿಂದ ಕೂಡಿದೆ. ಸ್ಪಷ್ಟವಾಗಿ ಹೇಳುವುದಾದರೆ ಇದೊಂದು ಮತ ಪ್ರಚಾರಕ ಗ್ರಂಥ. ಇದರ ಉದ್ದೇಶವೇ ಮತ ಪ್ರಚಾರ, ಇದರ ಉದ್ದೇಶವೇ ಧರ್ಮ ಪ್ರಚಾರ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದೊಂದು ಮತ ಪ್ರಚಾರಕ ಗ್ರಂಥ.
ಮತ್ತು ಸ್ವಮತ ಸ್ಥಾಪನೆ ಅನ್ಯಮತ ವಿಡಂಬನೆ ಈ ಕಾವ್ಯದ ಮೂಲ ಉದ್ದೇಶ. ಇಲ್ಲಿ ಪಾತ್ರಕ್ಕಾಗಲಿ ವರ್ಣನೆಗಾಗಲಿ ಹೆಚ್ಚಿನ ಅವಕಾಶ ಇಲ್ಲ. ಇಲ್ಲಿ ವರ್ಣನೆ ಪಾತ್ರ ಇವುಗಳಿಗೆ ಯಾವುದೇ ಹೆಚ್ಚಿನ ಅವಕಾಶವಿಲ್ಲ. ಇಲ್ಲಿರ್ತಕ್ಕಂಥದ್ದೇನು ಅಂದರೆ ಪರಮತ ವಿಡಂಬನೆ ಕಾವ್ಯದ ಉದ್ದಕ್ಕೂ ಎದ್ದು ಕಾಣುತ್ತದೆ. ಇಡೀ ಕಾವ್ಯದ ಉದ್ದಕ್ಕೂ ನಾವು ಗಮನಿಸ್ತಾ ಹೋದರೆ ಇಲ್ಲಿ ಒಂದೇ ಉದ್ದೇಶ ಸ್ಪಷ್ಟವಾಗ್ತಾ ಇದೆ. ಜೈನ ಧರ್ಮದ ಒಳ್ಳೊಳ್ಳೆ ವಿಚಾರಗಳನ್ನು ಆತ ಎತ್ತಿ ತೋರಿಸ್ತಾ ಸಂದರ್ಭಕ್ಕೆ ತಕ್ಕಂತೆ ಅನ್ಯ ಧರ್ಮವನ್ನು ವಿಡಂಬಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾನೆ. ಇಲ್ಲಿ ಒಟ್ಟಾರೆಯಾಗಿ ಸಮಯ ಪರೀಕ್ಷೆಯಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಚಂಪು ಕಾವ್ಯ ಅಲ್ಲ. ಇದು ಕಂದ ಹಾಗೂ ವೃತ್ತಗಳಿಂದ ಮಾತ್ರ ಕೂಡಿದೆ. ಇದರಲ್ಲಿ 15 ಭಾಗಗಳಿವೆ. ಇದರ ಮುಖ್ಯ ಉದ್ದೇಶವನ್ನು ನಾವಿಲ್ಲಿ ಗಮನಿಸಿದರೆ ಇಷ್ಟು ವಿಚಾರಗಳನ್ನು ಸಮಯ ಪರೀಕ್ಷೆ ಬಗ್ಗೆ ತಿಳ್ಕೊಂಡ್ರೆ ಸಾಕು. ನಂತರ ಆತನ ಇನ್ನೊಂದು ಕೃತಿ ಅಂತಕ್ಕಂಥದ್ದು ತ್ರೈಲೋಕ್ಯ ಚೂಡಾಮಣಿ. ಆತನ ಎರಡನೇ ಕೃತಿ ತ್ರೈಲೋಕ್ಯ ಚೂಡಾಮಣಿ. ಈ ಕೃತಿಯಲ್ಲಿ 36 ಸ್ತೋತ್ರಗಳಿರುವುದರಿಂದ ಇದಕ್ಕೆ 36 ರತ್ನಮಾಲೆ ಎಂಬ ಹೆಸರು ಕೂಡ ಇದೆ. ನೋಡಿ, ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ. ಇದರಲ್ಲಿ 36 ಸ್ತೋತ್ರಗಳಿವೆ, 36 ಮಂತ್ರಗಳಿವೆ. ಆ ಕಾರಣಕ್ಕಾಗಿ ಇದಕ್ಕೆ 36 ರತ್ನಮಾಲೆ ಅಂತಕ್ಕಂಥ ಹೆಸರು ಕೂಡ ಇದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಪರೀಕ್ಷೆಯಲ್ಲಿ ಕೇಳ್ತಾ ಇದ್ದಾರೆ ತ್ರೈಲೋಕ್ಯ ಚೂಡಾಮಣಿಗಿರ್ತಕ್ಕಂಥ ಇನ್ನೊಂದು ಹೆಸರೇನು ಅಂದರೆ 36 ರತ್ನಮಾಲೆ. ಯಾಕೆ ಕರೀತಾರೆ ಅಂದರೆ ಇದರೊಳಗೆ 36 ಸ್ತೋತ್ರಗಳಿವೆ. ಹರಿಹರ, ಇಂದ್ರ, ನದಿ, ಮರ ಮುಂತಾದವುಗಳನ್ನು ದೇವರೆಂದು ಪೂಜಿಸುವುದರಲ್ಲಿ ಅರ್ಥವಿಲ್ಲ. ಆತ ಹೇಳ್ತಾ ಇದ್ದಾನೆ, ಈಗಾಗಲೇ ಹೇಳಿದ್ದೀನಿ, ಸಂದರ್ಭಕ್ಕೆ ತಕ್ಕಂತೆ ಜೈನ ಧರ್ಮದ ಯಾವುದು ಹಿಂದೂ ಧರ್ಮದ ಪಾತ್ರಗಳನ್ನು, ಹಿಂದೂ ಧರ್ಮದ ಕಥೆಗಳನ್ನು, ವೈದಿಕ ಧರ್ಮದ ಕಥೆಗಳನ್ನು ಎತ್ತಿ ತೋರಿಸ್ತಾ ಏನು ಮಾಡ್ತಾ ಇದ್ದಾನೆ ಅಂದರೆ ಜೈನ ಧರ್ಮವನ್ನು ಎತ್ತಿ ಹಿಡಿತಾ ಇದ್ದಾನೆ. ಆತ ಹೇಳ್ತಾ ಇದ್ದಾನೆ, ಇಂದ್ರ, ನದಿ, ಮರ ಮುಂತಾದವುಗಳನ್ನು ಪೂಜಿಸಬೇಡ್ರಿ, ಅದು ಬಿಟ್ಟು ಏನು ಮಾಡಿರಿ ಅಂತ ಹೇಳಿದ್ರೆ ಜೈನ ಮಾರ್ಗದಲ್ಲಿ ನಡೆದು ಜನಪತಿಯನ್ನು ಪೂಜಿಸಿ ಜೀವನ ಸಾರ್ಥಕ ಮಾಡಿಕೊಳ್ಳಬೇಕೆಂಬುದೇ ಈ ಕೃತಿಯ ಮೂಲ ಉದ್ದೇಶ. ಅಂದರೆ ನೀವು ಶಿವನನ್ನು, ಹರನನ್ನು ಪೂಜೆ ಮಾಡೋದಕ್ಕಿಂತ ಮೊದಲು ಜಿನಮಾರ್ಗದಲ್ಲಿ ನಡೆದು ಜನಪತಿಯನ್ನು ಪೂಜಿಸಿ ಜೀವನ ಸಾರ್ಥಕ ಮಾಡಿಕೊಳ್ಳ್ರಿ ಎನ್ನುವಂಥ ಉದ್ದೇಶಕ್ಕಾಗಿ ಈ ಕೃತಿಯನ್ನು ಬರೆದ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಆತನ ಮುಖ್ಯವಾಗಿರ್ತಕ್ಕಂಥ 2 ಕೃತಿಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಕೊನೆಯ ಭಾಗದಲ್ಲಿ ಗಮನಿಸ್ತಾ ಇದ್ದೀವಿ ನಯಸೇನನ ಕಾವ್ಯ ಸಂಪ್ರದಾಯ ಮುಂದುವರಿಸಿದ ಬ್ರಹ್ಮಶಿವನು ಜೈನ ಧರ್ಮದ ಮಹತ್ವ ಸಾರುವ ಸುಂದರ ಸರಳ ಶೈಲಿಯ ಕಥೆಗಳನ್ನು ನಿರೂಪಿಸುವ ಮೂಲಕ ತನ್ನ ಧರ್ಮದ ಮಹತ್ವ ಎತ್ತಿ ಹಿಡಿಯುವ ಪ್ರಯತ್ನ ಶ್ಲಾಘನೀಯವಾದದ್ದು. ಅಂದರೆ ನಯಸೇನನ ಕಾವ್ಯ ಸಂಪ್ರದಾಯ ಮುಂದುವರಿಸಿದ ಈತ ಏನು ಮಾಡ್ತಾನೆ ಅಂದರೆ ಜೈನ ಧರ್ಮದ ಮಹತ್ತರವಾಗಿರ್ತಕ್ಕಂಥ ಸುಂದರ ಸರಳ ಶೈಲಿಯ ಕಥೆಗಳನ್ನು ಆತ ನಿರೂಪಿಸ್ತಾ ಇದ್ದಾನೆ. ಆ ಮೂಲಕ ತನ್ನ ಧರ್ಮದ ಮಹತ್ವವನ್ನು ಎತ್ತಿ ಹಿಡಿಯುವಂಥ ಪ್ರಯತ್ನ ಶ್ಲಾಘನೀಯವಾದದ್ದು. ಮತ್ತು ವಿಡಂಬನೆ ಹಾಗೂ ಉಪಮೆಗಳ ಮೂಲಕ ಸುಂದರವಾಗಿರುವಂಥ ಕಾವ್ಯವನ್ನು ಕಟ್ಟಿಕೊಟ್ಟಿದ್ದಾನೆ. ಅದಕ್ಕಾಗಿ ತನ್ನನ್ನು ವಿಡಂಬನಾ ಕವಿ ಅಂತಲೂ ಕೂಡ ಕರೆಯಬಹುದು ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ತೀವಿ. ಒಟ್ಟಾರೆಯಾಗಿ ಬ್ರಹ್ಮಶಿವನ ಬಗ್ಗೆ ನಾವು 4 ಭಾಗಗಳಲ್ಲಿ ಅಧ್ಯಯನ ಮಾಡ್ತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿ ನಿಮಗೆ ಅರ್ಥ ಆಗಿದೆ ಅಂತಕ್ಕಂಥದ್ದನ್ನು ನಾನು ಭಾವಿಸ್ಕೊಂಡಿದ್ದೀನಿ. ನಂತರ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ನಮಸ್ಕಾರ.